ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಟು JP's Vlogs ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಪರಶಂಪುರದ ಹತ್ರ ಹುಳ್ಳಿಕಟ್ಟೆ ಗ್ರಾಮಕ್ಕೆ ಬಂದಿದ್ದೀನಿ. ಏನಪ್ಪ ವಿಶೇಷ ಅಂದರೆ ಇವತ್ತು ಹುಳ್ಳಿಕಟ್ಟೆ ಗ್ರಾಮದಲ್ಲಿ HPL ಅಂತೇಳಿ ಹುಳ್ಳಿಕಟ್ಟೆ ಪ್ರೀಮಿಯರ್ ಲೀಗ್ ಅಂತೇಳಿ ಕ್ರಿಕೆಟ್ ಟೂರ್ನಿಮೆಂಟ್ನ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಒಂದು ಕಿರು ಪರಿಚಯ, ಮತ್ತು ಇಲ್ಲಿ ತುಂಬ ಆಸಕ್ತಿ ಇದೆ ಕ್ರಿಕೆಟ್ ಅಂತ ಅಂದರೆ, ಒಗ್ಗಟ್ಟಿದೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಎಲ್ಲರೂ ಒಗ್ಗಟ್ಟಿಂದನೂ ಬಂದು ಇಲ್ಲೆಲ್ಲ ಕ್ರಿಕೆಟ್ ಆಡ್ತಾ ಇರೋಂಥದ್ದು ಎಲ್ಲ ಅವರವರೇ ಸೇರಿಕೊಂಡು ಮತ್ತು ಊರಿನ ಮುಖಂಡರು ಸಮೇತವಾಗಲಿ ಇದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕ್ರಿಕೆಟ್ ಟೂರ್ನಮೆಂಟ್ ನಡೆಸಲಿಕ್ಕೆ ಅವ್ರ ಕೈಲಾದಂಥ ಸಹಾಯಗಳನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಇವರುಗಳೇ ಎಲ್ಲ ಯುವಕರು ತಮ್ಮ ಕೈಲಾದಂಥ ಹಣವನ್ನು ಹಾಕ್ಕೊಂಡು ಎಲ್ಲರೂ ಈ ಕ್ರಿಕೆಟನ್ನು ನಡೆಸ್ತಾ ಇದ್ದಾರೆ. ಬನ್ನಿರಿ ಕೇಳೋಣ ಅವ್ರ ಬಾಯಿಂದಲೇ ಏನೆಲ್ಲ ಮಾಡ್ತಾ ಇದ್ದಾರೆ ಏನು ಅಂತೇಳಿ. ಓಕೆನಾ? ಹಾಯ್ ಶಶಿ. ಹಾಯ್ ಸಮೃದ್ಧ. ಹಾಯಪ್ಪ, ಆರಾಮ? ಮಾತಾಡ್ರಿ ಪ್ಲೇಯರ್ಸ್ ಎಲ್ಲ. ಹಾಯ್ ಕೃಷ್ಣ. ಹೌದು, ಆಯ್ತಾ? ಅವ್ರು ಯಾರು ಫ್ರೀ ಆಗಿಲ್ಲ, ಎಲ್ಲರೂ ಅವ್ರವ್ರ ಕೆಲಸಗಳು ಮಾಡಿಕೊಂಡು. ಹಾಂ ಸತೀಶ, ಆರಾಮಪ್ಪ? ಅವ್ರವ್ರ ಕೆಲಸಗಳು ಮಾಡಿಕೊಂಡು ಅವರೆಷ್ಟು ದೂರದಿಂದ, ಸುಮಾರು 300-400 ಕಿಲೋಮೀಟರ್ ದೂರದಿದ್ದರೂ ಕೂಡ ಈ ಒಂದು ಕ್ರಿಕೆಟ್ ಆಡಬೇಕನ್ನೋ ಒಂದು ಆಸಕ್ತಿ ಇದೆಯಲ್ಲ, ನಮ್ಮ ಜನರನ್ನ ಪ್ರೋತ್ಸಾಹ ಮಾಡಬೇಕು, ಮುಂದೆ ಬರುವಂಥ ಒಂದು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಆಗ್ಲಂತೇಳಿ ಅವ್ರು ಎಲ್ಲಿದ್ದರೂ ಕೂಡ ಅವ್ರು ಎಷ್ಟೇ ಕೆಲಸಗಳಿದೆ ಎಲ್ಲವನ್ನು ಬದಿಗೊತ್ತಿ ಈ ಒಂದು ಸಮಯಕ್ಕೆ ಎಲ್ಲರೂ ಬರ್ತಾರೆ, ಬಂದು ಅಷ್ಟು ಆಸಕ್ತಿಯನ್ನು ತೋರಿಸ್ತಾರೆ. ಆಮೇಲೆ ಇಲ್ಲಿ ಭಾಳ ವಿಶೇಷ ಏನಪ್ಪ ಅಂದ್ರೆ ಒಗ್ಗಟ್ಟಿದೆ, ಒಗ್ಗಟ್ಟಾಗಿ ಮಾಡ್ತಾರೆ. ಎಲ್ಲ ನಮ್ಮ ಗ್ರಾಮಸ್ಥರೇ, ಬೇರೆ ಯಾರೂ ಇಲ್ಲ. ಹಾಗಾಗಿ ಇವರು ನಮ್ಮ ಅಣ್ಣವರು ಪರಿಚಯ ಇವರು ಯೂಟ್ಯೂಬರ್ ಅಂತ ನಮ್ಮ ಗ್ರೌಂಡ್ ಬಗ್ಗೆ, ನಮ್ಮ ಗ್ರಾಮಸ್ಥರ ಬಗ್ಗೆ, ನಮ್ಮ ಟೀಮ್ಗಳ ಬಗ್ಗೆ ಎಲ್ಲ ಮಾಹಿತಿ ಪ್ರಪಂಚಕ್ಕೆ ಪರಿಚಯ ಮಾಡಲಿ ಅಂತೇಳಿ ಕರೆಸಿದ್ದೀನಿ. ಮಾತಾಡಿ. ಬನ್ರಿ ಎಲ್ಲರೂ ಒಂದ್ಸರಿ ಬಂದ್ಬಿಡ್ರಪ್ಪ ಎಲ್ಲ. ಹೌದಪ್ಪ, JP Vlogs ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಮಾತಾಡಷ್ಟೇ, ಅಷ್ಟೇ. ಹಾಂ, ಬೆಟರ್. ನಮ್ಮೂರು ಪರಶಂಪುರ ಹುಳ್ಳಿಕಟ್ಟೆ ಅಂತ. ನಾವು ಪ್ರತಿ ವರ್ಷ 2 ಬಾರಿ ಟೂರ್ನಮೆಂಟ್ ಆಡ್ತೀವಿ. ವರ್ಷಕ್ಕೆ 2 ಬಾರಿ? ವರ್ಷಕ್ಕೆ 2 ಬಾರಿ, 6 ತಿಂಗಳಿಗೆ ಒಂದ್ಸಲ. ಓಕೆ. ಈ ಟೂರ್ನಮೆಂಟ್ ಹಮ್ಮಿಕೊಂಡಿರೋ ವಿಶೇಷ ಏನಂದ್ರೆ, ನಮ್ಮೂರಲ್ಲಿ ಜೂಜು ಏನು ಆಡಬಾರ್ದು, ಮತ್ತೆ ಮಕ್ಕಳಿಗೆ ಸ್ಪೋರ್ಟ್ಸಿನ ಬಗ್ಗೆ ನಾಲೆಡ್ಜ್ ಇರ್ಲಿ ಅಂತ ಎಲ್ಲ ಹುಡುಗರು ಸೇರಿ ಈ ಟೂರ್ನಮೆಂಟ್ ನ ಪ್ರತಿ ವರ್ಷ 2 ಬಾರಿ ಆಚರಣೆ ಮಾಡ್ತಾರೆ. ಖಂಡಿತ, ಸೂಪರ್, ಥ್ಯಾಂಕ್ ಯು. ಅಂದರೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ನಮ್ಮ ಜನರಲ್ಲಿ ಆಲ್ರೆಡಿ ನನ್ನ ಸಹೋದರ ಹೇಳ್ಬಿಟ್ಟ, ನಾನು ಏನು ಹೇಳ್ತೀನಪ್ಪ ಅಂದ್ರೆ, ನಮ್ಮ ಗ್ರಾಮಸ್ಥರಲ್ಲಿ ಭಾಳ ಆಸಕ್ತಿ ಏನಪ್ಪ ಅಂದ್ರೆ ಜೂಜಾಡೋದು. ಹಬ್ಬ ಬಂದ ತಕ್ಷಣ ಜೂಜು, ಇದು ಬೇರೆ ಬೇರೆ ರೀತಿಯಲ್ಲಿ ಅವ್ರು ತೊಡಗುವಂಥದ್ದು. ಹೌದು, ಅದನ್ನು ಬೇಡ, ಇವ್ರಲ್ಲೇನೋ ಒಂದು ಆಸಕ್ತಿ ಇರಬೇಕು, ಇವ್ರಿಗೊಂದು ಕಲೆ ಬರಬೇಕನ್ನೋಂಥದ್ದು ಆಲೋಚನೆ ಮಾಡಿ ನಮ್ಮೆಲ್ಲ ಒಂದು ಯುವಕರು ಅನೇಕ ನಮ್ಮ ಗ್ರಾಮಸ್ಥರು ಯೋಚನೆ ಮಾಡಿ ಒಂದು ಟೀಮ್ ಮಾಡಿಕೊಂಡು ಕ್ರಿಕೆಟ್ ಆಡೋಣ, ಪ್ರತಿ ಒಂದು ವರ್ಷದಲ್ಲಿ 2 ಸಲ ಆಡೋಣ ಅಂತೇಳಿ. ಯಾಕಂದ್ರೆ ನಮ್ಮ ಒಂದು ಗ್ರಾಮಗಳಲ್ಲಿ ವಿಶೇಷ ಏನಪ್ಪ ಅಂದ್ರೆ, ಈ ವರ್ಷಕ್ಕೆ 2 ಸಾರಿ ಹಬ್ಬ ಬರುತ್ತೆ. ನಾವು ಬಹಳ ದೊಡ್ಡ ಹಬ್ಬ ಮಾಡುವಂಥದ್ದು ಮಾರಮ್ಮ ಹಬ್ಬ ಅಂತೇಳಿ, ಉಗಾದಿ ಅಂತ. ಈ 2 ಹಬ್ಬ ಮಾಡೋದ್ರಿಂದ ನಮ್ಮ ಜನರು ಎಲ್ಲಿದ್ದರೂ ಬರ್ತಾರೆ. ಹಾಗಾಗಿ ಎಲ್ಲರೂ ಬರೋದ್ರಿಂದ ಖುಷಿಯಾಗಿ ಸಂತೋಷವಾಗಿ ಎಲ್ಲರೂ ಆಟ ನೋಡೋದಾಗುತ್ತೆ, ಅವರು ಆಟ ಆಡ್ದಂಗೆ ಆಗುತ್ತೆ. ಮಕ್ಕಳು ಕೂಡ ಆ ಒಂದು ಅಂತ ಒಂದು ಆಲೋಚನೆ, ಅಂತ ಒಂದು ಆಸಕ್ತಿ ತುಂಬಿಸ್ಲಿಕ್ಕಾಗಿ 100 ಕಿಲೋಮೀಟರ್ಗಳು, ಪಾಪ ಎಷ್ಟೋ ಕೆಲಸಗಳಿರ್ತವೆ, ಬಹಳ ಇಂಪಾರ್ಟೆಂಟ್ ಇದ್ರು ಕೂಡ ಎಲ್ಲ ಬದಿಗೊತ್ಬಿಟ್ಟು ಈ ಸಮಯಕ್ಕೆ ವಿಶೇಷವಾಗಿ ಎಲ್ಲರೂ ಬರ್ತಾರೆ. ಎಂಥದೇ ಇಂಪಾರ್ಟೆಂಟ್ ಇರಲೇನು ಬಿಟ್ಬಿಟ್ಟು ಇದಕ್ಕೆ ಬಹಳ ಪ್ರಾಧಾನ್ಯತೆ ಕೊಡ್ತಾರೆ. ಅದಕ್ಕೆ ನಮ್ಮ ಗ್ರಾಮಸ್ಥರು ವಿಶೇಷವಾಗಿ ಧನ್ಯವಾದ ತಿಳಿಸಬೇಕು. ಅದಲ್ಲದೆ ಈ ಒಂದು ಸ್ಟೇಡಿಯಂ ಏನಿದೆಯೋ, ಇದು ಏನಿದೆ ಹೊಲ, ಇದು ವ್ಯವಸಾಯ ಮಾಡೋಂಥ ಹೊಲ. ನಮಗೋಸ್ಕರ, ಗ್ರಾಮಸ್ಥರಿಗೋಸ್ಕರ, ನಮ್ಮ ಗ್ರಾಮಸ್ಥರ ಮಕ್ಕಳಿಗೋಸ್ಕರ, ಅವರ ಒಂದು ಆಸಕ್ತಿಗೋಸ್ಕರ ಅವರು ಯಾವುದೇ ರೀತಿ ಅಡ್ಡಿ ಮಾಡಿದೆ ಇಲ್ಲೇವರೆಗೂ. ಈಗ ಆಲ್ರೆಡಿ ಸೀಸನ್ 6 ಈಗ 5 ಸೀಸನ್ 5 ಮುಗೀತು. ಈಗ ಸೀಸನ್ 6 ವರೆಗೂ ಅವ್ರು ಯಾವುದೇ ರೀತಿ ಅಡ್ಡಿ ಬಿಲ್ಲದೆ ಎಷ್ಟು ಚಂದವಾಗಿ ಗ್ರೌಂಡ್ ಮಾತ್ರ ತುಂಬಾ ಅನುಕೂಲ ಮಾಡಿದ್ದಾರೆ. ನಮ್ಮ ಗ್ರಾಮಸ್ಥರ ಮೆಂಬರ್ಸ್ ಆಗಲಿ, ಅನೇಕ ನಮ್ಮ ಹಿರಿಯರಾಗಲಿ ಎಲ್ಲಾ ರೀತಿಯ ಸಾಥ್ ಕೊಟ್ಟು ಇಲ್ಲಿವರೆಗೂ ನಡೆಸಿದ್ದಾರೆ. ಮುಂದಿನ ನಡೆಸುವವರಾಗಿದ್ದಾರೆ. ಇದು 6ನೇ ಸೀಸನ್ ನಡೀತಾ ಇದೆ. ಹಾಗಾಗಿ ವಿಶೇಷವಾಗಿ ನಮ್ಮ ಒಂದು
ಗ್ರಾಮದಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಪ್ರತಿಯೊಂದು ಏನು ನಮ್ಗೇನು ಅವಶ್ಯಕತೆಗಳಾಗಲಿ ಕೆಲವೆಲ್ಲ ಅಡುಗೆ ಕೂಡ ವ್ಯವಸ್ಥೆ ಮಾಡ್ತಾರೆ. ಅವ್ರಿಗೆ ಏನು ತಿಳಿತದೋ ಒಟ್ಟಾರೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ಬೇಕಂತೇಳಿ ಆ ಶಕ್ತಿಯಿಂದ ನಮ್ಮ ಗ್ರಾಮಸ್ಥರು ಅಡುಗೆನೂ ಸಹಿತ ಮಾಡ್ತಾ ಮುಂದೆ ನಮ್ಗೆ ಪ್ರೋತ್ಸಾಹ ತುಂಬ್ತಾರೆ. ಸೂಪರ್. ಮಾರ್ತಿ ಅಂತ ಹೇಳಿ ಮಾರ್ತಿ ಇವರು ಪ್ರಮುಖವಾಗಿ ಪಾತ್ರ ವಹಿಸಿರುವಂತವರು. ಮಾರ್ತಿ ಅಂತ ಹೇಳಿ ಎಲ್ಲಾ ಟೀಮ್ಗಳನ್ನ ಜವಾಬ್ದಾರಿ ಹೊತ್ತುಕೊಂಡು ಏನೇ ಬರ್ಲಿ ಎಲ್ಲವನ್ನ ನಿಭಾಯಿಸಿಕೊಂಡು ಅವ್ರು ಮುಂದೆ ಸಾಗಿಸ್ತಾ ಇದಾರೆ ಮಕ್ಕಳೊಟ್ಟಿಗೆ. ಇವ್ರು ವಿಶೇಷವಾಗಿ ಮಾತಾಡ್ತಾರೆ. ಈ ಸೀಸನ್ ನಡಿಬೇಕಂದ್ರೆ 6 ಸೀಸನ್ ಅಲ್ಲಿ ಪೂರ್ತಿ ಎಲ್ಲ ಮ್ಯಾನೇಜ್ಮೆಂಟ್ ಅಂದ್ರೆ ಯಾವ್ದು ಟೂರ್ನಮೆಂಟ್ ಇಲ್ಲ ಹುಳ್ಳಿಕಟ್ಟೆಯಲ್ಲಿ. ನಮ್ಮ ಎಲ್ಲಾ ಜನಗಳಿಗೆ ಸೇರಿಸಿ ಎಲ್ಲರೂ ಫ್ರೆಂಡ್ಶಿಪ್ ಎಲ್ಲ ಒಗ್ಗಟ್ಟು ಮಾಡಿಸಿ ಇಲ್ಲಿವರೆಗೂ ಇಷ್ಟು ಕ್ಲೀನ್ ಆಗಿ ನಡೀತಾ ಇದೆ ಅಂದ್ರೆ ಎಲ್ಲ ಮಾಡ್ತೀನಿ. ಅವನಿಂದನೇ ಎಲ್ಲಾನು ಏನೇ ಬಂದ್ರು ನಿಭಾಯಿಸ್ಕೊಂಡು ಹೆಚ್ಚು ಕಡಿಮೆ ಆದ್ರೂ ನಿಭಾಯಿಸ್ಕೊಂಡು ಎಲ್ಲ ಎಲ್ಲ ಮ್ಯಾನೇಜ್ಮೆಂಟ್. ಇಲ್ಲ ಅಂದ್ರೆ ಟೂರ್ನಮೆಂಟ್ HPL ಅನ್ನೋದೇ ಇಲ್ಲ. ಹೇಳ್ಬೇಕಂದ್ರೆ ಹೊಂದಾಣಿಕೆ ಜಾಸ್ತಿ ಅಲ್ಲ. ಓಕೆ. ಹಿಂದೆ ನಿಂತ್ಕೊಂಡು ನಾವು ಮಾಡ್ತಾ ಇದ್ರೆ ಹಿಂದೆ ನಿಂತ್ಕೊಂಡು ತುಂಬಾ ಜನ ಸಪೋರ್ಟ್ ಮಾಡ್ತಾರೆ. ಅವ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಓಕೆ, ಸೂಪರ್. ಎಲ್ಲಾ ಟೀಮ್ ಅವರು ಕೂಡ ನನಗೆ ತುಂಬಾ ಜೊತೆಲಿ ನಿಂತ್ಕೊಂಡು ಎಲ್ಲಾ ಕೆಲ್ಸಕ್ಕೂ ಅವ್ರು ಬಂದು ಮಾಡಿದ್ದಾರೆ. ನಾನು ಎಲ್ಲಾ ಬೆಂಗಳೂರಲ್ಲಿದ್ದೆ, ನಾನು ಫೋನ್ ಮಾಡಿ ಎಲ್ರು ಹೇಳ್ತಾ ಇದ್ರೆ ತುಂಬಾ ಜನ ಬಂದು ಫೀಲ್ಡ್ ವರ್ಕ್ ಎಲ್ಲ ಮಾಡ್ಕೊಟ್ಟಿದ್ದಾರೆ, ಹೇಳಿದ್ದೆಲ್ಲ ಮಾಡ್ಕೊಟ್ಟಿದ್ದಾರೆ. ಈ ಟೈಮಲ್ಲಿ ಡ್ಯೂಟಿ ಬಿಟ್ಟು ಪ್ರತಿಯೊಂದು ಡ್ಯೂಟಿ ಮಾಡ್ತಾನು ಟೈಮ್ ಎಲ್ಲ ಇದಕ್ಕೆ ಸ್ಪೆಂಡ್ ಮಾಡಿ ಆಮೇಲೆ ಟೂರ್ನಮೆಂಟ್ ಅಂದ್ರೆ ತಿಂಗಳ ಮುಂಚೆನೆ ಪ್ರಿಪೇರ್ ಆಗಿರ್ಬೇಕು. ಪ್ರತಿಯೊಂದನ್ನು ನೋಡ್ಕೊಳ್ಳೋದೆಲ್ಲ ಹೌದೌದು. ಯಾಕಂದ್ರೆ ಅಷ್ಟು ಜನನ್ನ ಕಂಬೈನ್ ಮಾಡಿ ಮಾಡ್ಬೇಕು ಅಂತಂದ್ರೆ ತಮಾಷೆ ಅಲ್ಲ. ಹೌದೌದು. ಲಾಸ್ಟ್ ಟೈಮ್ 7 ಇದ್ದು, ಈ ಸಾರಿ ಏನೋ ಅನಿವಾರ್ಯವಾಗಿ ಟೀಮ್ ಬಂದಿಲ್ಲ. 7 ಟೀಮ್ ಇದ್ವು, 105 ಜನ ಇದ್ವಿ. ಅದರಲ್ಲಿ ಈಗ ಒಂದು ಟೀಮ್ ಲೆಸ್ ಆಗಿ ಈಗ 90 ಜನ ಇದ್ವಿ. 90 ಜನ. ಟೀಮ್ ಬಂದ್ಬಿಟ್ಟು ಓಕೆ ಓಕೆ. ನಂದೊಂದು ರಿಕ್ವೆಸ್ಟು ಏನಂತಂದರೆ, ಈಗ ಇಷ್ಟು ಜನ ಈಗ ಇದರಲ್ಲಿ ಯಾರಿಗಾದ್ರೂ ಒಂದು ಸ್ಪೆಷಲ್ ಒಂದು ಏನೋ ಒಂದು ಕ್ವಾಲಿಟಿ ಇರುತ್ತೆ. ಈಗ ಕ್ರಿಕೆಟ್ ಅಂತಂದರೆ ಈಗ ಒಬ್ಬರು ಬೌಲಿಂಗ್ ಮಾಡ್ಬೋದು, ಒಬ್ಬರು ಬ್ಯಾಟಿಂಗ್ ಮಾಡ್ಬೋದು, ಒಬ್ಬರು ಕೀಪಿಂಗ್ ಆಗ್ಬೋದು. ಒಬ್ಬೊಬ್ರಿಗೆ ಒಂದೊಂದೇ ಆದಂಥ ಒಂದು ಸ್ಕಿಲ್ ಇರುತ್ತೆ. ಅದನ್ನು ನೀವೇನಿದ್ದೀರಾ ಇಷ್ಟೆಲ್ಲ ಸಪೋರ್ಟ್ ಇರೋದ್ರಿಂದ ಯಾರಾದರೂ ಇರ್ತಾರಲ್ಲ ಒಬ್ಬರು ಯಂಗ್ಸ್ಟರ್ಸ್ ಆಗಿರ್ಬೋದು, ಎನಿವನ್ ಯಾರಾದರೂ ಇವ್ರ ಸಮೇತವಾಗ್ಲೂ ಆಡ್ಬೋದು, ಹಂಗೆ ಅಂತ ಏನಲ್ಲ. ಈಗ ಡಿಸ್ಟ್ರಿಕ್ಟ್ ಲೆವೆಲ್ಲು, ತಾಲೂಕು ಲೆವೆಲ್ಲು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ ಇರ್ತಾರೆ. ಬಟ್ ಅವ್ರಿಗೆ ಗೊತ್ತಿರಲ್ಲ. ಅಂಥದನ್ನು ನೀವು ಸಮೇತವಾಗಲಿ ಇಲ್ಲೆಲ್ಲ ಗುರುತಿಸ್ಬಿಟ್ಟು ಅವ್ರನ್ನ ಸ್ವಲ್ಪ ಪುಷಪ್ ಮಾಡಿದ್ರೆ ಅವ್ರಿಗೊಂದು ಲೈಫ್ ಸಿಗತ್ತೆ. ಇವತ್ತೇನು HPL ಹುಳ್ಳಿಕಟ್ಟೆ ಅನ್ನೋಂಥದ್ದು ಬರೀ ಪರಶುರಾಂಪುರ, ಚಳ್ಳಕೆರೆ, ದುರ್ಗಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಎಲ್ಲ ಕಡೆನೂ ಗೊತ್ತಾಗಬೇಕು. ಹೌದಾ? ಇವತ್ತು ಅದಕ್ಕೋಸ್ಕರ ನಾವು ಯೂಟ್ಯೂಬ್ ಅಂತೇಳಿ ಬಂದಿರೋದೀಗ. ಎಲ್ರಿಗೂ ಆಲ್ ದಿ ಬೆಸ್ಟ್. ಓಕೆ.